ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಜಟಾಪಟಿ ಕೂಡ ನಡೀತಾ ಇದೆ. ತೀವ್ರ ವಿರೋಧಗಳು ಕೂಡ ಕಾಂಗ್ರೆಸ್ ಪಾಳದಲ್ಲೇ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಜಾರಿಯಾಗೋದು ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಗುರುವಾರದ ಸಂಪುಟ ಸಭೆಯಲ್ಲಿ ಅಂತಿಮವಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್ ನೋಡಿ. ಕಳೆದ ಬಾರಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹಾಜರಾಗಿದ್ದಂತಹ ಸಚಿವರಿಗೆ ಒಂದೊಂದು ಪ್ರತಿಯನ್ನ ಕೊಟ್ಟು ಅದನ್ನ ಸ್ಟಡಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂದ್ರೆ 17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟು ಒಂದೊಂದು ಪ್ರತಿಯನ್ನ ಕೊಟ್ಟು ಕಳಿಸಿಕೊಟ್ಟಿದ್ರು. ಆದ್ರೆ ನಾಡಿದ್ದು ಅಂದ್ರೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಆಗುತ್ತಾ, ತೀರ್ಮಾನವನ್ನ ತೆಗೆದುಕೊಳ್ತಾರಾ ಅಥವಾ ಹಾಗೆ ಮುಂದಕ್ಕೆ ತಳ್ಳುವಂತ ಕೆಲಸಗಳಾಗುತ್ತಾ ಅನ್ನುವ ಚರ್ಚೆಗಳಾಗ್ತಾ ಇದೆ. ಜಾತಿ ವರದಿ ಜಾರಿಗೆ ಪ್ರಮುಖ ಸಮುದಾಯಗಳಿಂದಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳಲ್ಲಿ ಭಾರಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಟ್ಟಿ ಆಗ್ತಾ ಇದೆ ವಿರೋಧಗಳು, ಜನಾಕ್ರೋಶಗಳು ಭುಗಿಲೇಳ್ತಾ ಇದ್ದು. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬೆದರ್ತಾ ವರದಿಯನ್ನ ತಕ್ಷಣಕ್ಕೆ ಜಾರಿ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಏನಾದ್ರೂ ಬಂದ್ರ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗ್ಬೋದು. ಈಗ ಆಲ್ರೆಡಿ ಒಂದು ಕಡೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಡಿದ್ದು ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ಈ ಕಡೆ ಒಕ್ಕಲಿಗ ಸಮುದಾಯದಿಂದ ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು. ಮತ್ತೊಂದು ಭಾಗದಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಆಕ್ಷೇಪಣೆ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಇಬ್ಬರು ಕೂಡ ಎರಡೂ ಸಮುದಾಯದವರು ಜಂಟಿಯಾಗಿ ಹೋರಾಟಗಳನ್ನ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ಮುಖಂಡರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಸಚಿವರಿಗೆ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇದನ್ನ ಒಪ್ಕೋಬಾರದು, ರಾಜೀನಾಮೆ ಕೊಟ್ಟಿರೋ ಮಂದಿಗೆ ಬಂದು ಹೋರಾಟಕ್ಕೆ ಧುಮುಕ್ಬೇಕು ಒಂದ್ ವೇಳೆ ಜಾರಿ ಆದ್ರೆ ಅಂತೇಳಿ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಒಕ್ಕಲಿಗ ಸಮುದಾಯದ ವತಿಯಿಂದ. ಮತ್ತೊಂದು ಕಡೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ನಮ್ಮದೇ ಆದಂತ ಆಯಾಮದಲ್ಲಿ ಅದನ್ನ ಸರ್ವೆ ಮಾಡಿಸ್ತೀವಿ ಅಂತೇಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹೀಗೆ ಕಾಂಗ್ರೆಸ್ ಪಾಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸೊ ವರದಿ ಜಾರಿ ಪರಿಶೀಲನೆಗೆ ರಚನೆ ಆಗುತ್ತಾ, ಸಚಿವರಿಂದ ವಿರೋಧ ವ್ಯಕ್ತವಾದರೆ ಉಪಸಮಿತಿ ರಚನೆ ಮಾಡೋದಕ್ಕೆ ಚಿಂತನೆ ಕೂಡ ವ್ಯಕ್ತವಾಗ್ತಾ ಇದೆ. ವರದಿ ಬಗ್ಗೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಾ, ವರದಿ ಬಗ್ಗೆ ಅಭಿಪ್ರಾಯವನ್ನು ನೀಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶಗಳು ಕೊಡ್ತಾರಾ? ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿರೋದೀಗ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಜಟಾಪಟಿ ಕೂಡ ನಡೀತಾ ಇದೆ. ತೀವ್ರ ವಿರೋಧಗಳು ಕೂಡ ಕಾಂಗ್ರೆಸ್ ಪಾಳದಲ್ಲೇ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಜಾರಿಯಾಗೋದು ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಗುರುವಾರದ ಸಂಪುಟ ಸಭೆಯಲ್ಲಿ ಅಂತಿಮವಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್ ನೋಡಿ. ಕಳೆದ ಬಾರಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹಾಜರಾಗಿದ್ದಂತಹ ಸಚಿವರಿಗೆ ಒಂದೊಂದು ಪ್ರತಿಯನ್ನ ಕೊಟ್ಟು ಅದನ್ನ ಸ್ಟಡಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂದ್ರೆ 17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟು ಒಂದೊಂದು ಪ್ರತಿಯನ್ನ ಕೊಟ್ಟು ಕಳಿಸಿಕೊಟ್ಟಿದ್ರು. ಆದ್ರೆ ನಾಡಿದ್ದು ಅಂದ್ರೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಆಗುತ್ತಾ, ತೀರ್ಮಾನವನ್ನ ತೆಗೆದುಕೊಳ್ತಾರಾ ಅಥವಾ ಹಾಗೆ ಮುಂದಕ್ಕೆ ತಳ್ಳುವಂತ ಕೆಲಸಗಳಾಗುತ್ತಾ ಅನ್ನುವ ಚರ್ಚೆಗಳಾಗ್ತಾ ಇದೆ.
ಜಾತಿ ವರದಿ ಜಾರಿಗೆ ಪ್ರಮುಖ ಸಮುದಾಯಗಳಿಂದಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳಲ್ಲಿ ಭಾರಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಟ್ಟಿ ಆಗ್ತಾ ಇದೆ ವಿರೋಧಗಳು. ಜನಾಕ್ರೋಶಗಳು ಭುಗಿಲೇಳ್ತಾ ಇದ್ದು, ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬೆದರ್ತಾ ವರದಿಯನ್ನ ತಕ್ಷಣಕ್ಕೆ ಜಾರಿ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಏನಾದ್ರೂ ಬಂದ್ರ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗ್ಬೋದು. ಈಗ ಆಲ್ರೆಡಿ ಒಂದು ಕಡೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಡಿದ್ದು ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ಈ ಕಡೆ ಒಕ್ಕಲಿಗ ಸಮುದಾಯದಿಂದ ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು. ಮತ್ತೊಂದು ಭಾಗದಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಆಕ್ಷೇಪಣೆ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಇಬ್ಬರು ಕೂಡ ಎರಡೂ ಸಮುದಾಯದವರು ಜಂಟಿಯಾಗಿ ಹೋರಾಟಗಳನ್ನ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ಮುಖಂಡರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಸಚಿವರಿಗೆ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇದನ್ನ ಒಪ್ಕೋಬಾರದು, ರಾಜೀನಾಮೆ ಕೊಟ್ಟಿರೋ ಮಂದಿಗೆ ಬಂದು ಹೋರಾಟಕ್ಕೆ ಧುಮುಕ್ಬೇಕು ಒಂದ್ ವೇಳೆ ಜಾರಿ ಆದ್ರೆ ಅಂತೇಳಿ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಒಕ್ಕಲಿಗ ಸಮುದಾಯದ ವತಿಯಿಂದ. ಮತ್ತೊಂದು ಕಡೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ನಮ್ಮದೇ ಆದಂತ ಆಯಾಮದಲ್ಲಿ ಅದನ್ನ ಸರ್ವೆ ಮಾಡಿಸ್ತೀವಿ ಅಂತೇಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹೀಗೆ ಕಾಂಗ್ರೆಸ್ ಪಾಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸೊ ವರದಿ ಜಾರಿ ಪರಿಶೀಲನೆಗೆ ರಚನೆ ಆಗುತ್ತಾ, ಸಚಿವರಿಂದ ವಿರೋಧ ವ್ಯಕ್ತವಾದರೆ ಉಪಸಮಿತಿ ರಚನೆ ಮಾಡೋದಕ್ಕೆ ಚಿಂತನೆ ಕೂಡ ವ್ಯಕ್ತವಾಗ್ತಾ ಇದೆ. ವರದಿ ಬಗ್ಗೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಾ, ವರದಿ ಬಗ್ಗೆ ಅಭಿಪ್ರಾಯವನ್ನು ನೀಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶಗಳು ಕೊಡ್ತಾರಾ? ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿರೋದೀಗ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಜಟಾಪಟಿ ಕೂಡ ನಡೀತಾ ಇದೆ. ತೀವ್ರ ವಿರೋಧಗಳು ಕೂಡ ಕಾಂಗ್ರೆಸ್ ಪಾಳದಲ್ಲೇ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಜಾರಿಯಾಗೋದು ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಗುರುವಾರದ ಸಂಪುಟ ಸಭೆಯಲ್ಲಿ ಅಂತಿಮವಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್ ನೋಡಿ. ಕಳೆದ ಬಾರಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹಾಜರಾಗಿದ್ದಂತಹ ಸಚಿವರಿಗೆ ಒಂದೊಂದು ಪ್ರತಿಯನ್ನ ಕೊಟ್ಟು ಅದನ್ನ ಸ್ಟಡಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂದ್ರೆ 17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟು ಒಂದೊಂದು ಪ್ರತಿಯನ್ನ ಕೊಟ್ಟು ಕಳಿಸಿಕೊಟ್ಟಿದ್ರು. ಆದ್ರೆ ನಾಡಿದ್ದು ಅಂದ್ರೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಆಗುತ್ತಾ, ತೀರ್ಮಾನವನ್ನ ತೆಗೆದುಕೊಳ್ತಾರಾ ಅಥವಾ ಹಾಗೆ ಮುಂದಕ್ಕೆ ತಳ್ಳುವಂತ ಕೆಲಸಗಳಾಗುತ್ತಾ ಅನ್ನುವ ಚರ್ಚೆಗಳಾಗ್ತಾ ಇದೆ. ಜಾತಿ ವರದಿ ಜಾರಿಗೆ ಪ್ರಮುಖ ಸಮುದಾಯಗಳಿಂದಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳಲ್ಲಿ ಭಾರಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಟ್ಟಿ ಆಗ್ತಾ ಇದೆ ವಿರೋಧಗಳು. ಜನಾಕ್ರೋಶಗಳು ಭುಗಿಲೇಳ್ತಾ ಇದ್ದು, ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬೆದರ್ತಾ ವರದಿಯನ್ನ ತಕ್ಷಣಕ್ಕೆ ಜಾರಿ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಏನಾದ್ರೂ ಬಂದ್ರ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗ್ಬೋದು. ಈಗ ಆಲ್ರೆಡಿ ಒಂದು ಕಡೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಡಿದ್ದು ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ಈ ಕಡೆ ಒಕ್ಕಲಿಗ ಸಮುದಾಯದಿಂದ ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು. ಮತ್ತೊಂದು ಭಾಗದಲ್ಲಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಆಕ್ಷೇಪಣೆ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಇಬ್ಬರು ಕೂಡ ಎರಡೂ ಸಮುದಾಯದವರು ಜಂಟಿಯಾಗಿ ಹೋರಾಟಗಳನ್ನ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ಮುಖಂಡರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಸಚಿವರಿಗೆ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇದನ್ನ ಒಪ್ಕೋಬಾರದು, ರಾಜೀನಾಮೆ ಕೊಟ್ಟಿರೋ ಮಂದಿಗೆ ಬಂದು ಹೋರಾಟಕ್ಕೆ ಧುಮುಕ್ಬೇಕು ಒಂದ್ ವೇಳೆ ಜಾರಿ ಆದ್ರೆ ಅಂತೇಳಿ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಒಕ್ಕಲಿಗ ಸಮುದಾಯದ ವತಿಯಿಂದ. ಮತ್ತೊಂದು ಕಡೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ